ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 614ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಿಭೀಷಣ ರಾವಣನನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಹನುಮಾನ ಒಂದು ದೇಶದ ರಾಜದೂತ, ಅವನು ತಪ್ಪು ಮಾಡಿದಂತೂ ಸತ್ಯವಿದೆ, ಆದರೆ ಅವನು ಮಾಡಿದ ತಪ್ಪಿಗೆ ತಕ್ಕಂತೆ ಬೇರೆ ಶಿಕ್ಷೆ ಕೊಡು, ಮರಣದಂಡನೆ ಕೊಡಬೇಡ. ನಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ದೇಶದಲ್ಲಿಯ ಆ ಕಡೆ ಈ ಕಡೆ ನಾವು ಅಲ್ಲಿ ಇರುವಂಥ ನ್ಯಾಯಶಾಸ್ತ್ರವನ್ನು ನೋಡಿದಾಗ, ದಂಡಶಾಸ್ತ್ರ ನೋಡಿದಾಗ, ಸಂವಿಧಾನ ನೋಡಿದಾಗ ಎಲ್ಲೂ ರಾಜದೂತನಿಗೆ ಮರಣದಂಡನೆ ಕೊಡುವುದು ಇಲ್ಲ, ಯಾರೂ ಒಪ್ಪೋದಿಲ್ಲ. ಇದನ್ನು ನೀ ಯಾರನ್ನೂ ಕೂಡ ನೀನೇನೋ ಒಂದು ತೀರ್ಪು ಕೊಟ್ಟಿದೆಯಾ, ಅದ್ರ ಬಗ್ಗೆ ಪುನಃ ಆಲೋಚನೆ ಮಾಡಿ ನೋಡು, ತೀರ್ಪನ್ನು ಬದಲಿಸು ಅಂತೇಳಿ ಕೇಳಿದಾಗ ರಾವಣನಿಗೆ ಸಿಟ್ಟು ಬರ್ತದೆ. ರಾವಣ ಹೇಳ್ತಾನೆ, ಪಾಪನ್ನು ವಧಿಸುವುದರಿಂದ ಪಾಪ ಅಲ್ಲ, ಅದು ಅಪರಾಧ ಇದ್ದಪ್ಪ ಅಂದ್ರೆ ಅವನಿಗೆ ದಂಡ ಮಾಡುವುದು ಅಪರಾಧ ಅಲ್ಲ. ಅದು ನಾನು ಏನು ತೀರ್ಪನ್ನು ಕೊಟ್ಟಿದ್ದೇನೆ, ಅವನಿಗೆ ಏನು ದಂಡ ವಿಧಿಸಿದ್ದೇನೆ, ಸರಿ ಇದೆ, ನನ್ನ ತೀರ್ಪು ಸರಿ ಇದೆ ಅಂತ ಹೇಳಿ ಒರಟತನದಿಂದ ಸಿಟ್ಟಿನಿಂದ ಅದನ್ನು ಡಿಫೆಂಡ್ ಮಾಡ್ಕೋತಾನೆ. ಆದರೂ ಕೂಡ ವಿಭೀಷಣ ವಿನಮ್ರತೆಯಿಂದ ಅಣ್ಣನಿಗೆ ಪುನಃ ಆ ಒಂದು ಮರಣದಂಡನೆ ಕುರಿತು ಆಲೋಚನೆ ಮಾಡಲಿಕ್ಕೆ ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ಮರಣದಂಡನೆ ಕೊಡುವ ಬದಲಾಗಿ ಹನುಮಾನನಿಗೆ ನೀನೇನು ಮಾಡು, ಅಂಗವಿಕಲನಾಗಿಸು, ಅವನು ಯಾವುದೇ ಒಂದು ಅಂಗವನ್ನು ಕಟ್ ಮಾಡು, ಅಂಗವಿಕಲವನ್ನಾಗಿ ಮಾಡು. ಬಾರುಕೋಲಿನಿಂದ ಹೊಡೆ, ಬಾರ್ಕೋಲ್ ತಗೋ, ಚಾಟಿ ಏಟ ಕೊಟ್ಬಿಡು, ಎಷ್ಟು ಕೊಡಬೇಕನ್ನು ಹೇಳಿಬಿಡು, ಅಷ್ಟು ಚಾಟಿ ಏಟ ಕೊಡು. ತಲೆ ಬೋಳಿಸು, ಅವಮಾನ ಮಾಡಿಬಿಡು. ಅವನು ತಲೆ ಬೋಳಿಸೋದಂದ್ರೆ ಅವಮಾನ ಮಾಡೋದು. ಅಚ್ಚಾಕು, ದೇಹದ ಮೇಲೆ ಅಚ್ಚಾಕೋದು, ಗುಲಾಮೃಗ ಅಂತ ಅದು ಒಂದು ಪ್ರಕಾರದ ಅವಮಾನನ. ಅಚ್ಚಾಕತ್ತೆ. ಇವು ನೋಡ್ರಿ, ದಂಡಗಳಿದ್ದೀವಿ, ಯಾವ ನಮನೆ ದಂಡಗಳನ್ನು ವಿಧಿಸ್ತಿದ್ರು. ಒಂದು ಕೈಯ ಕಾಲ ಕತ್ತರಿಸಿ ಅಂಗವಿಕಲ್ ಮಾಡಿ ತೆಗಿತಿದ್ರು, ಇಲ್ಲಂದ್ರೆ ಚಾಟಿ ಏಟು ಬಾರ್ಕೋಲಿ ಏಟು ಕೊಟ್ಟು ಕಸಿ ಬಿಡ್ತಿದ್ರು, ಇಲ್ಲಂದ್ರೆ ತಲೆ ಬೋಳಿಸಿ ಬಿಡ್ತಿದ್ರು, ಇಲ್ಲಂದ್ರೆ ಅವನ ದೇಹದ ಮ್ಯಾಗ ಅಚ್ಚಗಳನ್ನು ಹಾಕಿಬಿಡ್ತಿದ್ರು. ದೂತನಿಗೆ ನೀಡುವ ದಂಡಗಳು ಇವು, ದೂತನಿಗೆ ನೀಡುವ ದಂಡಗಳು ಇವು. ದಂಡಗಳಲ್ಲಿ ನೀ ಯಾವುದಾದ್ರೂ ಒಂದು ದಂಡ ಕೊಡು ಅವನಿಗೆ. ಇಲ್ಲಿ ದೂತನಿಗೆ ಮರಣದಂಡನೆ ಕೊಡಬೇಕನ್ನುವಂಥದ್ದು ಇಲ್ಲ. ಕಾರಣ ಮತ್ತು ಪರಿಣಾಮ ನಿರ್ಧರಿಸಬಲ್ಲ ಧರ್ಮಶಾಸ್ತ್ರಬಲ್ಲ ನಿನ್ನಂಥ ವಿದ್ವಾನ ಕೋಪಕ್ಕೆ ವಶವಾಗುವುದೇ. ನೀನು ಈಗ ತೀರ್ಪು ಕೊಟ್ಟಿದೆಯಲ್ಲ, ಇದು ನಿನ್ನ ಸಿಟ್ಟಿನ ಕಾಯ ಕೊಟ್ಟಿದೆಯಾ. ಈಗ ಸದ್ಯ ನಿನ್ನಲ್ಲಿ ಸಾಕಷ್ಟು ಹನುಮಾನನ ಬಗ್ಗೆ ಕೋಪ ಇದೆ. ಆ ಕೋಪದ ಆವೇಶದಲ್ಲಿ ನೀನು ಮರಣದಂಡನೆ ಘೋಷಣೆ ಮಾಡಿದೆಯಾ, ಅದು ನಿನಗೆ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ನೀವನೊಬ್ಬ ಮಹಾವಿದ್ವಾನಿದೆಯ. ನೀನು ಏನು ಮಾಡ್ತೇನೆ, ನೀನು ಕಾರಣ ಮತ್ತು ಪರಿಣಾಮ, ಕಾಸ್ ಆ್ಯಂಡ್ ಇಫೆಕ್ಟ್, ವಿಜ್ಞಾನ ಅಂತ ಹೇಳ್ತಾರಲ್ಲ, ವಿಜ್ಞಾನ ಇದೆ, ಕಾರಣ ಮತ್ತು ಪರಿಣಾಮ, ಕಾಸ್ ಆ್ಯಂಡ್ ಇಫೆಕ್ಟ್. ನೀನು ಯು ಹ್ಯಾವ್ ಗಾಟ್ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್. ವಿಭೀಷಣ ರಾವಣಿಗೆ ಹೇಳ್ತಾನೆ, ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥ ಕ್ಷಮತೆ ಅನ್ನ ನಿನ್ನಲ್ಲಿದೆ. ಕಾರಣ ಏನು, ಪರಿಣಾಮ ಏನು, ಏನು ನಿರ್ಧಾರ ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ನಿನಗೆ ಸರಿಯಾದ ತಿಳುವಳಿಕೆ ಇದೆ. ಇದನ್ನು ನಿರ್ಧರಿಸಬಲ್ಲಿಯ ನೀನು, ಧರ್ಮಶಾಸ್ತ್ರ ಬಲ್ಲಿಯ ನೀನು, ಅಂದರೆ ಸಂವಿಧಾನದಲ್ಲಿ ಕಾನೂನು ತಜ್ಞ ನೀನು. ಸಾಕಷ್ಟು ನಿನಗೆ ಕಾನೂನುಗಳ ಬಗ್ಗೆ ಪರಿಚಯ ಇದೆ ನಿನಗೆ. ನಿನ್ನಂಥ ವಿದ್ವಾನ ಕೋಪಕ್ಕೆ ವಶವಾಗುವುದೇ, ಸಿಟ್ಟಿನಕಾಯಿ ಬುದ್ಧಿ ಕೊಡೋದ ಸರಿ ಅನಿಸೋದಿಲ್ಲ ಅನ್ನ ಅಂಥೇಳಿ ವಿಭೀಷಣ ರಾವಣನಿಗೆ ಹೇಳ್ತಾನೆ. ಓ ನಾಯಕನೇ, ಶಾಸನ ಕರ್ತವ್ಯ ಲೋಕ ಪರಂಪರೆ ಸಕಲ ಶಾಸ್ತ್ರ ಚಿಂತನೆ ಚರ್ಚೆಯಲ್ಲಿ ದೇವ ರಾಕ್ಷಸರಲ್ಲಿ ನೀ ಅಸಮನು. ಇಲ್ಲಿ ನೋಡಿ, ಅವನ ಮತ್ತೊಂದು ವಿಭೀಷಣ ರಾವಣನ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾನೆ, ಅವನೊಂದು ವಿದ್ವತ್ವದ ಬಗ್ಗೆ ಹೇಳ್ತಾನೆ. ಅವನು ಮಹಾಪಂಡಿತ. ಏನು ಹೇಳ್ತಾನಂದ್ರೆ, ಶಾಸನ ಬಗ್ಗೆ ಸಾಕಷ್ಟು ನಿನ್ನಲ್ಲಿ ಜ್ಞಾನ ಇದೆ. ಸಂವಿಧಾನ, ಶಾಸನ, ಕಟ್ಟಳೆ ಏನದಲ್ಲ, ಇದ್ರ ಬಗ್ಗೆ ಸಾಕಷ್ಟು ಪರಿಣಿತಿ ನಿನ್ನಲ್ಲಿ ಇದೆ. ಕರ್ತವ್ಯದ ಬಗ್ಗೆ ನಿನಗೆ ಸಾಕಷ್ಟು ಗೊತ್ತಿದೆ. ಕರ್ತವ್ಯ ಧರ್ಮದ ಬಗ್ಗೆ ಗೊತ್ತಿದೆ.
ಕರ್ತವ್ಯ ಕುರಿತು ಎಲ್ಲ ತತ್ವಗಳು, ಕರ್ತವ್ಯ ಕುರಿತು ಎಲ್ಲ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ದ ಡ್ಯೂಟೀಸ್ ಇವೆಲ್ಲ ನೀನು ಸಾಕಷ್ಟು ಗೊತ್ತಿದೆ. ಲೋಕ ಪರಂಪರೆ, ಟ್ರೆಡಿಷನ್ ಆಫ್ ದ ಇದು ಗೊತ್ತಿದೆ ನಿನಗೆ. ಯೂನಿವರ್ಸ್ ಜನ ಏನು ಪರಂಪರೆ, ಸಂಪ್ರದಾಯಗಳ ಬಗ್ಗೆ, ಎಲ್ಲ ಸಂಪ್ರದಾಯಗಳ ಬಗ್ಗೆ ನನಗೆ ಸಾಕಷ್ಟು ತಿಳುವಳಿಕೆ ಇದೆ. ಸಕಲ ಶಾಸ್ತ್ರ ಎಷ್ಟು ಭೂಮಿ ಮ್ಯಾಗ ಮನುಷ್ಯನ ಮೆದುಳು ಎಷ್ಟು ಶಾಸ್ತ್ರಗಳನ್ನು ಹುಟ್ಟು ಹಾಕಿದೆ. ಈಗ ವಾಲ್ಮೀಕಿಯವರು ಹೇಳ್ತಾರೆ ಇವೆಲ್ಲ ಮನಸ್ಸಿನ ಸೃಷ್ಟಿಗಳು. ಅರ್ಥಶಾಸ್ತ್ರ ತಗೊಳ್ಳಿ, ವಿಜ್ಞಾನ ತಗೊಳ್ಳಿ, ತತ್ವಜ್ಞಾನ ತಗೊಳ್ಳಿ, ಜೀವಶಾಸ್ತ್ರ ಏನೇ ತಗೊಳ್ಳಿ, ಇವೆಲ್ಲನೂ ಹುಟ್ಟುದು ಮನುಷ್ಯನ ಮನಸ್ಸಿನಿಂದ. ಈಸ್ ಆಲ್ ಆರ್ ಕ್ರಿಯೇಟೆಡ್ ಬೈ ದಿ ಮೈಂಡ್ಸ್. ಅದಕ್ಕೆ ಅವನು ಹೇಳ್ತಾನೆ, ಎಷ್ಟು ಶಾಸ್ತ್ರಗಳು ಹುಟ್ಟ್ಯಾವಲ್ಲ ಭೂಮಿ ಮ್ಯಾಗ, ಆ ಎಲ್ಲ ಶಾಸ್ತ್ರಗಳ ಬಗ್ಗೆ ನಿನಗೆ ಗೊತ್ತಿದೆ. ನಿನ್ನೊಂದಿಗೆ ಇವುಗಳ ಬಗ್ಗೆ ಚರ್ಚೆ ಮಾಡೋರು ದೇವರಲ್ಲಿನೂ ಇಲ್ಲ, ರಾಕ್ಷಸರಲ್ಲಿನೂ ಇಲ್ಲ. ಅಷ್ಟು ಮಹಾಜ್ಞಾನವನ್ನು ನೀನು ಹೊಂದಿದೀಯಾ ಅಂಥೇಳಿ ವಿಭೀಷಣ ರಾವಣನಿಗೆ ಅಂದರೆ ಸಿಟ್ಟು ಬಿಟ್ಟು ಶಾಂತ ಚಿತ್ತದಿಂದ ಹನುಮನ ವಿಷಯದಲ್ಲಿ ತೀರ್ಪು ಕೈಗೊಳ್ಳಲು ಅವನಿಗೆ ವಿನಂತಿ ಮಾಡ್ಕೊಳ್ತಿರ್ತಾನೆ. ಓ ರಾಕ್ಷಸೇಂದ್ರ, ಅನೇಕ ಸಲ ಸದೆ ಬಡಿದಿರುವೆ ನೀ ದೇವತೆ ರಾಕ್ಷಸರನ್ನು, ಅಜಯ ಶೂರನಿ. ನಿನಗೆಲ್ಲವರಂತೂ 3 ಲೋಕದಾಗಿಲ್ಲ, ನೀನು ಅಜಯ ಇದ್ದೀಯಾ, ಅಮರವಾಗಿದ್ದೀಯಾ, ನೀನು ಎಲ್ಲರನ್ನೂ ಸೋಲಿಸಿಬಿಟ್ಟಿದೆಯಾ. ನಿನ್ನ ಗೆಲ್ಲಾಕ ಯಾವ ದೇವತೆಗಳಿಂದೂ ಸಾಧ್ಯ ಇಲ್ಲ, ಯಾವ ರಾಕ್ಷಸರಿಂದನೂ ಸಾಧ್ಯ ಇಲ್ಲ. ಎಲ್ಲರನ್ನೂ ಸದೆ ಬಡಿದಂಥ ವ್ಯಕ್ತಿ ನೀನು. ಈ ಒಂದು ಸಣ್ಣ ಕಾರಣಕ್ಕಾಗಿ ನೀನು ಮಾಡ್ತಾ ಇದ್ದೀಯಾ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಅಧರ್ಮ ಕಾರ್ಯ ಮಾಡ್ತಾ ಇದ್ದೀಯಾ ಅಂಥೇಳಿ ವಿಭೀಷಣ ರಾವಣನಿಗೆ ಅವ ಮಾಡುವಂಥ ತಪ್ಪದ ಬಗ್ಗೆ ಅರಿವನ್ನು ಮೂಡಿಸ್ತಿರ್ತಾನೆ. ಯಾವ ಹಿತವಿಲ್ಲ ವಾನರನ ವಧೆಯಲ್ಲಿ. ಅವನು ಕೊಲ್ಲುವುದರಿಂದ ನಮಗೇನು ಲಾಭ ಇಲ್ಲ, ಯಾವ ಹಿತನೂ ಇಲ್ಲ. ಯಾಕೆ ಅವನು ಕೊಲ್ತಾ ಇದ್ದೀಯಾ? ರಾಮ ದೂತಾಗಿ ಬಂದನ, ಏನೋ ತಪ್ಪು ಮಾಡ್ಯಾನ, ಮಾಡಿ ಯುದ್ಧ ಮಾಡ್ಯಾನ ಮತ್ತು ವನಗಳನ್ನು ನಾಶ ಮಾಡ್ಯಾನ, ಅದಕ್ಕೆ ತಕ್ಕಂತೆ ಕೊಟ್ಬಿಡು. ಆದರೆ ರಾಜದೂತನಾಗಿ ಬಂದಿದ್ದರಿಂದ ಅವನಿಗೆ ಮರಣದಂಡನೆ ಯೋಗ್ಯ ಅಲ್ಲ. ಮತ್ತು ಯಾವುದಾರು ಈಗಾಗಲೇ ಒಂದು 4 ಇದ್ದದ್ದೋನ ಅಂದರೆ ರಾಜದೂತರಿಗೆ ಯಾವ ದಂಡ ಕೊಡೋಕ್ಕೆ ಸಾಧ್ಯತೆ ಅನ್ನೋ 4 ಹೇಳಿದೆ ನಿಮಗೆ ಈಗಾಗಲೇ. ಆ ಪ್ರಕಾರ ನೀನು ಅವನಿಗೆ ದಂಡವನ್ನು ವಿಧಿಸು ಅಂತ ಹೇಳ್ತಾನೆ. ಕಳಿಸಿದಿ ದೂತನಿಗೆ ವಿಧಿಸು ಯೋಗ್ಯ ದಂಡ. ಅದಕ್ಕೇನು ಮಾಡು, ಅವ ರಾಜದೂತನಾಗಿ ಬಂದಾನ, ಅವನಿಗೆ ಯೋಗ್ಯ ದಂಡ ಕೊಡು, ಅವನು ಎಲ್ಲಿಂದ ಬಂದಲ್ಲ ಅಲ್ಲಿ ಮರಳಿ ಕಳಿಸಿಬಿಡು ಅಂತ ಹೇಳ್ತಾನೆ. ಶತ್ರುವಿನ ದೂತ ನೀವನು. ಇವ ರಾಮನ ದೂತ, ಸುಗ್ರೀವನ ದೂತ ಅಂದ್ರೆ ರಾಮನಿಗೆ ಶತ್ರು ಸುದ್ದಿ ತೊಗೊಂಡು ಬಂದ ನಾವು. ಅದಕ್ಕೆ ಒಳ್ಳೆಯವನು ಕೆಟ್ಟವನು ಪರರ ಸಂವಾಹಕ. ಅವನು ಒಳ್ಳೆಯವ ಕೆಟ್ಟವ ಅದು ಬರೋಲ್ಲ ನಮಗೆ. ಅವ ಏನು ಬಂದಾನಪ್ಪ, ಒಬ್ಬ ಮೀಡಿಯಾಗಿ ಬಂದಾನ ನಮಗೆ, ಮೀಡಿಯಾ ಆಫ್ ಕಮ್ಯುನಿಕೇಷನ್. ರಾಮನ ವಿಚಾರಗಳನ್ನು, ಸುಗ್ರೀವನ ವಿಚಾರಗಳನ್ನು ನಮಗೆ ಮುಟ್ಟಿಸ್ತಾ ಇದ್ದಾನೆ. ನಮ್ಮ ವಿಚಾರಗಳನ್ನು ಅವನಿಗೆ ಈ ಸಿಂಪಲಿ ಟ್ರಾನ್ಸಿಟಿಂಗ್ ನಮ್ಮ ತೊಗೊಂಡು ಅವ್ರಿಗೆ ಹೇಳ್ತಾನೆ, ಅವನು ತಾನು ನಮಗೆ ಹೇಳ್ತಾ ಇದ್ದಾನೆ. ಅವ ಸಂವಾಹಕನು ಸರಿಯಲ್ಲ ಅಂಥವರನ್ನು ವಧಿಸುವುದು. ಓ ರಾವಣ ಯುದ್ಧ ಪ್ರಿಯನೇ, ಮತ್ತು ನನ್ನನ್ನು ಹೊಗಳ್ತಾನ, ನೀನು ಯುದ್ಧ ಪ್ರಿಯನಿದ್ದೀಯಾ? ವಧಿಸಿದರೆ ದೂತನ ದೂರದ ಹೊರಟು ರಾಜಕುಮಾರರು ಬರುವರು ಯುದ್ಧಕ್ಕೆ. ಒಂದು ವೇಳೆ ನೀನು ರಾಜದೂತನನ್ನು ವಧಿಸಿದಿ, ಈ ನಿಯಮವನ್ನು ಉಲ್ಲಂಘನೆ ಮಾಡಿದೆ ಅಂದ್ರೆ ಇದು ಒಂದು ಪರಂಪರೆ ಬಿದ್ದು ಬಿಡ್ತದೆ. ಅದನ್ನು 2ನೇವರು ಸಹಿಸೋದಿಲ್ಲ. ಅವರೆಲ್ಲ ಸೇರಿಕೊಂಡು ನಿನ್ನ ವಿರುದ್ಧ ಯುದ್ಧಕ್ಕೆ ಬರ್ತಾರೆ ಅಂತ ಹೇಳ್ತಾನೆ. ವಾನರ ಬಂದಿಹನು ಲಂಕೆಗೆ ಹಾರಿ ಸಮುದ್ರ ದಾಟಿ ಮತ್ಯಾರೂ ಬರಲ್ಲ ಸಾಧ್ಯ ಯುದ್ಧಕ್ಕೆ. ಲಂಕೆ ಒಳಗೆ ಬರೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಸಮುದ್ರವನ್ನು ದಾಟಿ ಬರಬೇಕು. ಲಂಕೆನ ಭೇದಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಒಂದು ಭೇದಿಸಲು ಅಸಾಧ್ಯ ಇದ್ದಂಥ ಲಂಕೆಗೆ ಈ ವಾನರ ಬಂದನ, ಸಮುದ್ರ ದಾಟಿ ಬಂದನು. ವಾನರ ದೂತ, ಓ ಶತ್ರು ಸಂಹಾರಕನೇ ವಧಿಸದಿರು ದೂತನ. ಅಲ್ಲಿಂದ ಬಾಂದಿಲ್ಲಿ ನಿಮ್ಮ ಮೆಸೇಜ್ ಕೊಡೋಕೆ ಬಂದನ, ತಿಳ್ಕೊ, ಅವನಿಗೆ ಕೊಲ್ಲಕ್ಕೆ ಹೋಗಬೇಡ, ಅವನಿಗೆ ಮರಣದಂಡ ನೀಡೋಕೆ ಹೋಗಬೇಡ. ಮತ್ತೊಮ್ಮೆ ತೋರಿಸು ಲೋಕಕ್ಕೆ ನಿನ್ನ ಮಹಾಬಲ. ನಾನು ನ್ಯಾಯದ ತೀರ್ಪದಲ್ಲಿ, ನ್ಯಾಯ ನೀಡುವುದರಲ್ಲಿಯೂ ಕೂಡ ಮಹಾಬಲ ಇದ್ದೇನೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸ್ಕೊಡೆ ನಾನಿನ್ನು ಅಂತ ವಿಭೀಷಣ ರಾವಣನಲ್ಲಿ ಕೇಳ್ಕೊಳ್ತಾನೆ. ಮಹಾಸೈನ್ಯ ಆಯುಧ ಶೂರರ ನಾಯಕ ನೀ ಶ್ರೇಷ್ಠ ಕುಲಜ.
ನಿನ್ನಲ್ಲಿ ದೊಡ್ಡ ಸೈನ್ಯ ಇದೆ, ಸಾಕಷ್ಟು ಆಯುಧಗಳಿವೆ, ಎಲ್ಲ ಪ್ರಕಾರದ ಆಯುಧಗಳಿವೆ, ಸ್ವಂತಕ್ಕೆ ನೀನು ಮಹಾಶೂರನಿದ್ದೀಯ. ಅಷ್ಟೇ ಅಲ್ಲ, ನೀನು ಶ್ರೇಷ್ಠ ಕುಲಜ, ಪೌಲಿಷ್ಟ್ಯ ಬ್ರಾಹ್ಮಣ ಮುನಿ. ಬ್ರಾಹ್ಮಣ ಒಂದು ಶ್ರೇಷ್ಠ ಕುಲ ಅದು. ನೀನು ಆ ಕುಲದಿಂದ ಹುಟ್ಟಿದಂಥ ವ್ಯಕ್ತಿ ಇದ್ದೀಯಾ, ಅಧರ್ಮ ಮಾಡಬೇಡ ಅಂತ ಹೇಳ್ತಾನೆ. ಯುದ್ಧ ನಿಪುಣ, ವಧಿಸದಿರು ದೂತನ ನೀನು. ಇಷ್ಟೆಲ್ಲ ಐತಪ್ಪ. ಇವನ್ನೆಲ್ಲನೂ ಮರೆತು, ಇವನ್ನೆಲ್ಲನೂ ಮೆಟ್ಟಿ ಅವನಿಗೆ ಮರಣದಂಡನೆ ನೀಡಕ್ಕೆ ಹೋಗಬೇಡ, ಅಧರ್ಮ ಮಾರ್ಗ ಹಿಡಿಬೇಡ ಅಂಥೇಳಿ ವಿಭೀಷಣ ರಾವಣನಲ್ಲಿ ಕೇಳ್ಕೊಳ್ತಾನೆ. ಕೇಳಿ ವಿಭೀಷಣ ಹಿತ ನುಡಿಗಳನ್ನು ಪುಲಕಿತನಾಗಿ ರಾವಣ ಬದಲಿಸಿದ ದೂತನಿಗೆ ದಂಡ. ಇದು ಏನಾಯ್ತಲ್ಲ, ಈ ವಿಭೀಷಣನ ಹಿತವಚನಗಳು ರಾವಣನ ಮೇಲೆ ಪ್ರಭಾವ ಬೀರಿದಾಗ ಅನ್ನಿಸ್ತದೆ, ನಮ್ಮ ತಮ್ಮ ಏನೋ ನನಗೆ ಸರಿ ಹೇಳ್ತಾ ಇದ್ದಾನೆ, ನಾನೇನೋ ತಪ್ಪು ಮಾಡಿದಂಗೆ ಕಾಣಿಸ್ತೈತಿ, ಬ್ಯಾಡ ಅಂತ ಹೇಳಿ ದಂಡವನ್ನು ಬದಲಿಸ್ತಾನೆ. ಮರಣದಂಡನೆ ತೆಗೆದು ಬೇರೆ ದಂಡ ಕೊಡಲಿಕ್ಕೆ ನಿಲ್ತಾನೆ. ಕೇಳಿ ಮಹಾತ್ಮ ವಿಭೀಷಣ ಸಮಯ ಸಂದರ್ಭೋಚಿತ ಹಿತವಚನ ರಾವಣ ಉತ್ತರಿಸಿದ. ಅವನ ಮಾತುಗಳನ್ನು ಕೇಳಿ ರಾವಣ ವಿಭೀಷಣಿಗೆ ಹೇಳ್ತಾನೆ, ನಿಷಿದ್ಧ ದೂತನ ವಧೆ. ಸರಿ ಇದೆಪ್ಪ, ದೂತನ ವಧೆ ಮಾಡುವಂಗಿಲ್ಲ, ಅದು ನಿಷಿದ್ಧ ಇದೆ, ಅದನ್ನು ಒಪ್ತೇನೆ. ನಿಜಕ್ಕೂ ಉತ್ತಮ ವಚನಗಳು ನೀನು ನೀಡಿದ, ವಿಧಿಸುವೆ ಬೇರೆ ದಂಡ. ನೀನು ಹೇಳಿದ್ದು ನೀನು ನನಗೇನು ಹಿತವಚನಗಳನ್ನು ನೋಡಿದ್ದಿಲ್ಲ, ನಿಜಕ್ಕೂ ಒಳ್ಳೆಯ ಅನಿಸ್ತು ನನಗೆ. ಮತ್ತು ಅವನಿಗೆ ಮರಣದಂಡ ನೀಡುವುದು ತಪ್ಪಂತ ನನ್ನ ಮನವರಿಕೆ ಆಯಿತು. ಅದಕ್ಕೆ ನಾನೇನು ಮಾಡ್ತೇನೆ, ಮರಣದಂಡನೆಯ ಬದಲಾಗಿ ರಾಜದೂತ ಮಾಡಿದಂತಹ ಎಸಗಿದಂತಹ ಅಪರಾಧಕ್ಕೆ ಯಾವ ದಂಡ ವಿಧಿಸಬೇಕನ್ನುವುದನ್ನು ನಾನು ಮರುಚಿಂತನೆ ಮಾಡುತ್ತೇನೆ. ಅಂದರೆ ರಿವ್ಯೂ ಪೆಟಿಷನ್ನ ಅಕ್ಸೆಪ್ಟ್ ಆದಂಗೆ ಆಗ್ತದೆ ಕೋರ್ಟ್ನ್ಯಾಗ. ಮುಂದೆ ವಾನರರಿಗೆ ತಮ್ಮ ಬಾಲಪ್ರಿಯ, ಇಲ್ಲಿ ಬಂದು ನೋಡ್ರಿ, ಅಲ್ಲಿ ಏನಿತ್ತಂದ್ರೆ ತಲೆ ಬೋಳಿಸೋದು, ಅವಮಾನ ಮಾಡೋದಿತ್ತಲ್ಲ, ಅದು ಒಂದು ದಂಡನ. ಅದಕ್ಕೆ ಅವ ಏನು ಮಾಡ್ತಾನಂದ್ರೆ, ಈ ವಾನರರಿಗೆ ಅತಿ ಪ್ರಿಯವಾದದ್ದು ಏನಪ್ಪ ಅಂದ್ರೆ ಅವ್ರ ಬಾಲ. ವಾನರಿಗೆ ತಮ್ಮ ಬಾಲ ಪ್ರಿಯ, ಸುಡಲಿ ಅವನ ಬಾಲ, ಹೋಗಲಿ ಬಾಲ ಸುಟ್ಟುಕೊಂಡು. ಅವನ ಬಾಲ ಸುಟ್ಟು ಬಿಟ್ಟು ಅಂದ್ರೆ ಅವಮಾನ ಆಗ್ತಿದೆ. ತನ್ನ ವಾನರಲ್ಲಿನ ತಲೆ ಎತ್ತಿನ ಅಡ್ಡಾಡೋಕ್ಕಾಗೋದಿಲ್ಲ ಅವಂಗೆ. ಅದಕ್ಕೆ ನಾವು ಏನು ಮಾಡಿಬಿಡೋಣ ಅಂದ್ರೆ, ಅವನ ಬಾಲಿಗೆ ಬೆಂಕಿ ಹಚ್ಚಿ ಸುಟ್ಟು ಅವನ ಅವಮಾನ ಮಾಡಿ ಕಳಿಸ್ಕೊಟ್ಟು ಬಿಡೋಣ ಅಂಥೇಳಿ ರಾವಣ ಇಲ್ಲಿ ವಿಚಾರ ಮಾಡ್ತಾನೆ. ಇದೇ ರೀತಿಯಾಗಿ ಮುಂದೆ ಏನು ಘಟನೆಗಳಾಗ್ತವೆ ಮತ್ತು ಯಾವ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.